ಇವತ್ತು ನಮ್ಮ ಪುಲಿದ್ ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ತುಂಬಾ ಜನ ಕೂಡ ವಿಶ್ ಮಾಡಿದ್ರಾ. ಯಾರ್ಯಾರೆಲ್ಲ ವಿಶ್ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ ಇಷ್ಟಪಡ್ತೀನಿ. ಸೇಮ್ ಟು ನಮ್ಮ ಪುಲಿಗೆ ಇವತ್ತು ಚೆಂಡುಗಳು ಬೇಕಾಗಿತ್ತು, ಯಾಕಂತಂದ್ರೆ ಬರ್ತ್ಡೇ ಅಲ್ಲ ಅದಕ್ಕೆ ಮನೆಗೆ ಪೂಜಕ್ಕ ಸೇಮ್ ಟು ಚೆಂಡುಗಳೆಲ್ಲ ಎತ್ತಿ ಅವ್ರ ಮನೆ ಕೊಟ್ಬಿಟ್ಟಿದ್ದೆ. ನಮ್ಮ ಪುಲಿನ ಕರ್ಕೊಂಡ್ ಬಂದಿದ್ದೆ ನಮ್ಮ ತೋಟದ ಹತ್ರ, ಯಾಕಂತಂದ್ರೆ ಪರಮೂಲ್ ಬೇಕಾಗಿತ್ತು 2.5. ಸೇಮ್ ಟು ನಮ್ಮ ಪುಲಿ ಎತ್ಕೊಂಬರುವಾಗ ತಟ್ಟಾಡ್ಕೊಂಡು ಎತ್ಕೊಂಬತ್ತಾ ಇದ್ನು ಬೆಳಗ್ಗೆನೆ. ಸೇಮ್ ಟು ಮನೆ ಹತ್ರ ಕೂಡ ಎತ್ತಾಕದ್ನು, ಅದಾಗಿದ್ದಾದ್ಮೇಲೆ ಹಂಗೆ ಪಾತ್ರೆ ಕೂಡ ತೊಳಸಿದ್ರೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾಟಿ ಕೋಳಿ ಮಾಡಿಸ್ತಾವನೆ ನಮ್ಮ ಪುಲಿ. ಎಷ್ಟು ಕೆಜಿ ಅಂದ್ರೆ ಕರೆಕ್ಟಾಗಿ 5 kg ಮಾಡ್ತಾವನೆ. ಎಷ್ಟು ಜನ ಅಂತಂದ್ರೆ ನಾವು ಹೋಗಿರೋದು ಇವತ್ತು 6-7 ಜನ ಹೋಗಿದ್ರೆ. ಸೇಮ್ ಟು ಒಲೆ ಎಲ್ಲ ಇಕ್ಬಿಟ್ಟಿದ್ದೆ, ಕ್ಲೀನಾಗಿ ರೆಡಿ ಕೂಡ ಮಾಡಿದ್ರೆ. ಈ ನಾಟಿ ಕೋಳಿ ಇಲ್ಲಪ್ಪ ತಗೊಂಡ್ಬಂದಿದೆ ಅಂದ್ರೆ 650 ರೂಪಾಯಿ ಹಿಂಗೆ ನಾವು ಇವತ್ತು ತಗೊಂಡ್ಬಂದಿರೋದು 5 kg. ಎಲ್ಲಿಂದ ಅಂದ್ರೆ ಮಾಲೂರಿಂದ ತರಿಸಿರೋದು ಇದನ್ನ ನಾಟಿ ಕೋಳಿನ. ಸೆರೆಂಟಿದ್ದು ತಪ್ಪಲೆ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ನಾಟಿ ಕೋಳಿಯನ್ನು ಕೂಡ ಬೇಯಿಸ್ತಾ ಇದ್ರೆ. ಇದನ್ನ ಬೇಯಕ ಮಿನಿಮಮ್ ಇಲ್ಲಾಂದ್ರೆ 3/4 hour ಕೂಡ ಬೇಕಾಗಿತ್ತು, ಯಾಕಂತಂದ್ರೆ ನಾಟಿ ಕೋಳಿ ಎಲ್ಲ ಸೆರೆಂಟಿದ್ದು ಉಪ್ಪು ಖಾರ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡಿ ಹಾಕಿದ್ರೆ ಅದಕ್ಕೆ. ಅದು ಹಾಕಿದಾದ್ಮೇಲೆ ಕ್ಲೀನಾಗಿ ಬೇಯ್ತಾ ಇದ್ದಾಗ ನಮ್ಮ ಪುಲಿ ಕೂಡ ಎತ್ಕೊಂಬಂದು ಸೆರೆಂಟಿ ಎತ್ಕೊಂಬಂದು ಅಲ್ಲಿ ಲಿಕ್ಕಿದಾದ್ಮೇಲೆ ಹಂಗೆ ನಾಟಿ ಕೋಳಿ ಹಾಕೊಂಡು ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡಿದ್ರೆ. ನೀವು ನೋಡ್ಬೋದು ಎಷ್ಟು ಜನ ಹೋಗಿದೆ ಅಂತ. ಕರೆಕ್ಟಾಗಿ ಇವತ್ತು 7 ಜನ ಕೂಡ ಹೋಗಿದ್ದೀರಿ. ಸೆಮ್ಟದು ಅದೆಲ್ಲ ತಿಂದಿದ್ದೆಲ್ಲ ಆಗಿದ್ದಾದ್ಮೇಲೆ ರೈಸನ್ನು ಮುದ್ದೆ ಕೂಡ ಮಾಡಿಸಿದ್ದೆ ನಮ್ಮ ಮನೆಗೆ. ಇವತ್ತು ಟೈಮ್ ನೋಡಿದ 6 ಗಂಟೆ ಕೂಡ ಆಗಿತ್ತು. ಬೆಳಗ್ಗೆ ಹೋಗಿದ್ದು 11 ಗಂಟೆಗೆ, ಸಂಜೆ 6 ಗಂಟೆ ಆದ್ರೂ ಇಷ್ಟೊತ್ತಾಗಿತ್ತು. ಸೆಲೆಬ್ರಿಟಿ ಅಲ್ಲೇ ನಾನು ಪುಲಿ ಕೂಡ ಇಬ್ಬರು ರೆಸ್ಟ್ ಮಾಡಿದ್ರೆ. ಆದ್ರೆ ಕೇಕ್ ಇಲ್ಲ ಅಂತ ನೀವು ಕೇಳ್ಬೋದು. ನಾವು ಇವತ್ತು ಪುಲಿಕ ಕೇಕ್ ತರಿಸಿಲ್ಲ. ನಮ್ಮ ಪುಲಿ ಇಟ್ಕೊಂಡು ಕೇಕ್ ನನಗೆ ಬೇಡ ಅಂತಂದ್ರು, ಯಾಕಂತ ನಮ್ಮ ಮಕ್ಕಕ್ಕೆಲ್ಲ ಉಜ್ಬಿಡ್ತೀರಿ ನೀವು ಬೇಡ ಅಂದ್ಬಿಟ್ಟಿದ್ದೆ. ಪಾಪ ಅಲ್ಲಿದ್ದ ನಾಯಿಗೆ ಕೂಡ ಊಟ ಹಾಕೋದು. ಇದನ್ನೆಲ್ಲ ತಪ್ಪಲಿಲ್ಲ ಮನೆ ಹತ್ರ ಎತ್ಕೊಂಬರ್ಕೆ 8:30 ಆಗಿತ್ತು. ನಮ್ಮ ಅಮ್ಮನ್ಕೊಂದು ಮಾತು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಪುಲಿ ಬರ್ತಡೇಕ ಬ್ರೋಜನ್ ಅವರು ಬಟ್ಟೆಗಳು ಕೂಡ ಕಳಿಸಿದ್ರು, ಒಂದು ಮಾತು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಈ ಬಕ್ಕೆ ಕೂಡ ಕೊಟ್ರೆ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.